ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶಿವು. ಇವತ್ತು ನಾನು ಒಂದು ಡಿಫ್ರೆಂಟ್ ಆದಂಥ ಸ್ನ್ಯಾಕ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಕೆ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ, ಆಲ್ ಬಟನ್ನ ಒತ್ತಿ. ಇದರಿಂದಾಗಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಅಗಲವಾದ ಬೌಲಿಗೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ. ಇವಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದಾದಮೇಲೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಇದು ನಾಟಿ ತುಪ್ಪ, ನೀವು ಯಾವ ತುಪ್ಪ ಬೇಕಾದ್ರೂ ಸೇರಿಸ್ಕೊಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಉಂಡೆ ಕಟ್ಟುವ ಅದಕ್ಕೆ ಬರಬೇಕು, ಇಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊತ ಚಪಾತಿ ಹಿಟ್ಟಿಗೆ ನಾವು ಕಲಿಸ್ಕೊತೀವಲ್ಲ, ಅದೇ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಬೇಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ಈಗ ತುಪ್ಪವನ್ನು ಮೇಲೆ ಸವರ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ತೊಗೊಬೇಕು. ಈ ರೀತಿ ಈ ಹಿಟ್ಟನ್ನು ಈ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಕೊಬೇಕಾಗುತ್ತೆ. ಹಿಟ್ಟನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಸುತ್ತಬಿಟ್ಟು 1 ಅವರ್ ಹಾಗೆ ಇಡಬೇಕಾಗುತ್ತೆ. ನೋಡಿ, 1 ಅವರ್ ಆದಮೇಲೆ ನಾನು ಹಿಟ್ಟನ್ನು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಆಗಿದೆ ನೋಡೋಣ. ನೋಡಿ, ಹಿಟ್ಟು ಸಾಫ್ಟ್ ಆಗಿದೆ. ಈಗ ಇದನ್ನು ನೀಟಾಗಿ ನಾದ್ಕೊಳ್ಳಿ. ಈ ರೀತಿ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಹಿಟ್ಟನ್ನು 2 ಭಾಗ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ಒಂದು ಭಾಗನ ಮತ್ತೆ ನಾನು ಪ್ಲಾಸ್ಟಿಕ್ ಕವರೆಲ್ಲ ಹಾಕಿ ಹಾಗೆ ಇಡ್ತಾ ಇದ್ದೀನಿ, ಯಾಕಂದರೆ ಹಿಟ್ಟು ಒಣಗಬಾರ್ದು. ಅದರಿಂದ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಮೈದಾನ ತೊಗೊಂಡ್ಬಿಟ್ಟು ಸ್ವಲ್ಪ ಉದುರಿಸ್ಕೊಂಡಿದ್ದೀನಿ. ಈಗ ಇದನ್ನು ಲಟ್ಸ್ಕೊಬೇಕಾಗುತ್ತೆ. ಹಿಟ್ಟನ್ನು ನಾವು ಲಟ್ಸ್ಕೊಬೇಕಾದ್ರೆ ಉದ್ದವಾಗಿ ಲಟ್ಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಉದ್ದವಾಗಿ ಲಟ್ಸ್ಕೊಳ್ಳಿ. ಇದಾದಮೇಲೆ ಡ್ರೈ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಮೇಲೆ. ಅದಾದಮೇಲೆ ಒಂದು ಸೈಡ್ ಈ ರೀತಿ ಮಡ್ಚ್ಕೊಳ್ಳಿ. ನೋಡಿ, ಈ ರೀತಿ ಮಡ್ಚ್ಕೊಳ್ಳಿ ಒಂದು ಸೈಡು. ನಂತರ ಡ್ರೈ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಮತ್ತೆ ಈ ಸೈಡನ್ನು ಮಡ್ಚ್ಕೊಳ್ಳಿ. ಮತ್ತೆ ಡ್ರೈ ಹಿಟ್ಟನ್ನು ಹಾಕ್ಕೊಳ್ಳಿ. ಮತ್ತು ಇದನ್ನು ಈ ರೀತಿ ಲಟ್ಸ್ಬಿಟ್ಟು ಮತ್ತೆ ಡ್ರೈ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಒಂದು ಸೈಡ್ ಮಡ್ಚ್ಕೊಳ್ಳಿ. ಮತ್ತೆ ಡ್ರೈ ಹಿಟ್ಟು ಹಾಕಿ, ಮತ್ತೆ ಡ್ರೈ ಹಿಟ್ಟು ಹಾಕ್ಬಿಟ್ಟು ಮತ್ತೆ ಇದನ್ನು ಉಲ್ಟಾ ಮಾಡಿಬಿಟ್ಟು ಈ ರೀತಿ ಡ್ರೈ ಹಿಟ್ಟನ್ನು ಹಾಕ್ಕೊಂಬಿಟ್ಟು ನಾವು ಸ್ಕ್ವಯರ್ ಶೇಪಲ್ಲಿ ಇದನ್ನು ಲಟ್ಸ್ಕೊಬೇಕಾಗುತ್ತೆ. ನೀಟಾಗಿ ಸ್ಕ್ವಯರ್ ಶೇಪಲ್ಲಿ ಲಟ್ಸ್ಕೊತಾ ಬನ್ನಿ. ನೋಡಿ, ಸ್ಕ್ವಯರ್ ಶೇಪಿಗೆ ಬಂದಿದೆ. ಈಗ ಎಡ್ಜಸ್ಸನ್ನು ಈ ರೀತಿ ಕಟ್ ಮಾಡಿಬಿಡಿ. ಈ ಎಡ್ಜಸ್ಸನ್ನೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ನಾವು ಒಂದು 5 ಸೆಂಟಿಮೀಟ್ರಿಗೆ ಈ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ ಉದ್ದವಾಗಿ. ಒಂದ್ರ ಮೇಲೆ ಒಂದು ಇಟ್ಟು ಕಟ್ ಮಾಡ್ಕೊಂಡಾಗ ಸಮವಾಗಿ ಬರುತ್ತೆ. ಇದಾದಮೇಲೆ ಮತ್ತೆ 5 ಸೆಂಟಿಮೀಟ್ರಿಗೆ ಈ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ. ಆಗ ಸ್ಕ್ವಯರ್ ಶೇಪಲ್ಲಿ ನಮಗೆ ಸಿಗುತ್ತೆ. ನೋಡಿ, ಈಗ ಒಂದೊಂದು ಪೀಸನ್ನು ಈ ರೀತಿ ಡಿವೈಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನು ಎಲ್ಲ ಪೀಸನ್ನು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನೆಲ್ಲ ತೆಗೆದ್ಬಿಟ್ಟು 3 ಪೀಸನ್ನು ಮಾತ್ರ ಸೈಡಲ್ಲಿ ಇಟ್ಕೊಳ್ಳಿ. ಈ 3 ಪೀಸನ್ನು ಒಂದ್ರ ಮೇಲೆ ಒಂದು ಜೋಡಿಸ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಬೇಕು. ನೋಡಿ, ಸೈಡಸನ್ನು 4 ಭಾಗ ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ನೀರನ್ನು ತೊಗೊಂಬಿಟ್ಟು ಮಧ್ಯ ಭಾಗಕ್ಕೆ ಈ ರೀತಿ ಸ್ವಲ್ಪ ಹಾಕ್ಕೊಂಬಿಟ್ಟು ಇದನ್ನು ಉಲ್ಟಾ ಈ ರೀತಿ ಇಟ್ಕೊಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ಇಟ್ಕೊತಿದ್ದೀನೋ ಆ ರೀತಿ ಇಟ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಬಿಡಬೇಕಾಗುತ್ತೆ. ಇಷ್ಟಾದರೆ ನೋಡಿ, ಫ್ಲವರ್ ಶೇಪಲ್ಲಿ ನಮಗೆ ಸಿಕ್ಕಿದೆ. ಇದೇ ರೀತಿ ಎಲ್ಲವನ್ನು ಮಾಡಿ ಇಟ್ಕೊಬೇಕಾಗುತ್ತೆ. ನೋಡಿ, ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಚೆನ್ನಾಗಿ ಕಾದು ಬಂದಿದೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಫ್ಲವರ್ಸನ್ನು ಹಾಕ್ಕೊಬೇಕಾಗುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಬೇಯಿಸ್ಕೊಬಾರ್ದು. ನೋಡಿ, ಫ್ಲವರ್ ನೀಟಾಗಿ ಬೆಂದ ಮೇಲೆ ಬರ್ತಾಯಿದೆ. ಈ ಸ್ಟೇಜಲ್ಲಿ ಲಟ್ಟಣಿಗೆ ತುದಿಯನ್ನು ಮಧ್ಯ ಭಾಗದಲ್ಲಿ ಇಟ್ಟು ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಈ ಫ್ಲವರ್ನ ಮಧ್ಯ ಭಾಗದಲ್ಲಿ ಈ ರೀತಿ ಪ್ರೆಸ್ ಮಾಡಿದಾಗ ನೀಟಾಗಿ ಬೆಂದು ಅದು ಫ್ಲವರ್ ಆಗಿ ಸಿಡ್ದು ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಸಿಡ್ದು ಬಂದಿದೆ. ಈ ರೀತಿ ಮಧ್ಯ ಭಾಗದಲ್ಲಿ ನಾವು ಪ್ರೆಸ್ ಮಾಡಿ ಬಿಡಬೇಕಾಗುತ್ತೆ. ನೋಡಿ, ಲೋಟಸ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಲಿಕ್ಕೆ ಎಷ್ಟು ಲುಕ್ಕ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇದೇ ರೀತಿ ಎಲ್ಲ ಫ್ಲವರ್ನ ಹಾಕ್ಕೊಂಬಿಟ್ಟು ನಾನು ಪ್ರೆಸ್ ಮಾಡಿ ಬಿಟ್ಟಿದ್ದೀನಿ. ಎಲ್ಲ ಫ್ಲವರು ಮೇಲೆ ಬಂದಿದೆ. ಈ ರೀತಿ ಮಧ್ಯ ಭಾಗಕ್ಕೆ ಪ್ರೆಸ್ ಮಾಡಿ ಬಿಡಿ. ನೋಡಿ, ಈಗ ಚೆನ್ನಾಗಿ ಬಂದಿದೆ ಒಂದು ಸೈಡು. ಇನ್ನೊಂದು ಸೈಡು ನಾನು ತಿರುಗಿಸಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, 2 ಸೈಡು ನೀಟಾಗಿ ಬಂದಿದೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ನಾವು ಹೊರಗಡೆ ತಕ್ಕೊತಾ ಇದ್ದೀನಿ. ನೋಡಿ, ನಾನೆಲ್ಲ ಫ್ಲವರ್ನ ಮಾಡಿ ಇಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಲರಲ್ಲಿ ಬಂದಿರುತ್ತೆ ತಣ್ಣಗಾದ್ಮೇಲೆ. ನೋಡಲಿಕ್ಕೆ ಎಷ್ಟು ಲುಕ್ಕ ಕಾಣಿಸ್ತಾ ಇದೆ ನೋಡಿ. ಡಿಫ್ರೆಂಟ್ ಆದ ಸ್ನ್ಯಾಕ್ ರೆಸಿಪಿ ಇದು. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಇಷ್ಟು ಕ್ರಿಸ್ಪಿಯಾಗಿದೆ. ಹಾಗೆ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ಡಿಫ್ರೆಂಟ್ ಆಗಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.